ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಸೂತ್ರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಗಣಿತಕ್ಕೆ ಸಂಬಂಧಪಟ್ಟಂಥ ಸೂತ್ರಗಳಲ್ಲಿ ನಾವು ಮೊದಲನೇದಾಗಿ ನೋಡ್ತಾ ಹೋಗೋಣ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಯಾವುದು ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ, ಅದನ್ನು ಆಫ್ ಬಿ ಎಚ್ ಅಂತ ಕೂಡ ಕರಿತೀವಿ. ಅರ್ಧ ಇಂಟು ಬ್ರೆಡ್ತ್ ಇಂಟು ಅಂದರೆ ಆಫ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತೇಳಿ ಕರಿತೇವೆ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ ಅಥವಾ ಆಫ್ ಬಿ ಎಚ್. ಇನ್ನು ಸಮಾಂತರ ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ನಾವು ನೋಡ್ತಾ ಹೋಗೋದಾದರೆ ಪಾದ ಇಂಟು ಎತ್ತರ ಅಥವಾ ಏರಿಯಾ ಈಸ್ ಈಕ್ವಲ್ ಟು ಬಿ ಇಂಟು ಎಚ್. ಬ್ರೆಡ್ತ್ ಇಂಟು ಹೈಟನ್ನು ನಾವು ಬ್ರೆಡ್ತು ಮತ್ತು ಹೈಟನ್ನು ಗುಣಿಸಿದಾಗ ನಮಗೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಗೊತ್ತಾಗ್ತದೆ. ಇನ್ನು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ನಾವು ನೋಡ್ತಾ ಹೋಗೋದಾದರೆ ಪೈ ಆರ್ ಸ್ಕ್ವಯರ್ ಏನಿದೆ ಅದು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ. ಪೈ ಅಂದರೆ ಗೊತ್ತು, ಪೈ ಅಂದರೆ 7/22 ಇಂಟು ಆರ್ ಸ್ಕ್ವಯರ್ ಅಂದಾಗ ತ್ರಿಜ್ಯವನ್ನು ತೆಗೆದುಕೋಬೇಕಾಗ್ತದೆ. ರೇಡಿಯಸನ್ನು 2 ಬಾರಿ ಗುಣಿಸಿದಾಗ ಅಲ್ಲಿ ನಮಗೆ ವೃತ್ತದ ವಿಸ್ತೀರ್ಣ ಗೊತ್ತಾಗ್ತದೆ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಪೈ ಆರ್ ಸ್ಕ್ವಯರ್ ಅಂತೇಳಿ ಆಗ್ತದೆ. ಇನ್ನು ವೃತ್ತದ ಪರಿಧಿ ಅಥವಾ ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ನೋಡೋದಾದರೆ ವ್ಯಾಸವನ್ನು ಕೊಟ್ಟಾಗ ಸಿ ಈಸ್ ಈಕ್ವಲ್ ಟು ಪೈ ಡಿ ಆಗ್ತದೆ. ಅಂದರೆ ಇಲ್ಲಿ ವ್ಯಾಸವನ್ನು ಕೊಟ್ಟಾಗ ಆ ವ್ಯಾಸವನ್ನೇ ಹಾಕ್ಕೋಬೇಕಾಗ್ತದೆ. ಇಲ್ಲಾಂದರೆ ವ್ಯಾಸವನ್ನು ನಾವು ತ್ರಿಜ್ಯಕ್ಕೆ ಕನ್ವರ್ಟನ್ನು ಕೂಡ ಮಾಡ್ಕೋಬೋದು. ಸಿ ಈಸ್ ಈಕ್ವಲ್ ಟು 2πr ಅಂದರೆ ತ್ರಿಜ್ಯವನ್ನು ಕೊಟ್ಟಾಗ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸೂತ್ರ ಸಿ ಈಸ್ ಈಕ್ವಲ್ ಟು 2πr. ಅಂದರೆ ಸರ್ಕಂಫರೆನ್ಸ್ ಏನಿದೆ, ಆ ವೃತ್ತದ ಒಂದು ಪರಿಧಿ ಏನಿದೆ ಅದನ್ನು ಕಂಡುಹಿಡಿಬೇಕಾದ್ರೆ ವ್ಯಾಸವನ್ನು ಕೊಟ್ಟಾಗ ನಾವು ಸಿ ಈಸ್ ಈಕ್ವಲ್ ಟು ಪೈ ಡಿಯನ್ನು ಬಳಸಬೇಕಾಗ್ತದೆ. ತ್ರಿಜ್ಯವನ್ನು ಕೊಟ್ಟಾಗ ಸಿ ಈಸ್ ಈಕ್ವಲ್ ಟು 2πr ಅನ್ನುವಂಥ ಸೂತ್ರವನ್ನು ಬಳಸಬೇಕಾಗ್ತದೆ. ಅಂದರೆ ವ್ಯಾಸವು ತ್ರಿಜ್ಯದ 2ರಷ್ಟಿರುತ್ತದೆ, ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿರುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸೂತ್ರ, ಚೌಕದ ಲಕ್ಷಣ ನಮಗೆ ಗೊತ್ತು. ಚೌಕದಲ್ಲಿ 4 ಬಾಹುಗಳು ಒಂದೇ ಅಳತೆಯನ್ನು ಹೊಂದಿರ್ತವೆ. ಸೊ ಅದರಿಂದ 4 ಇಂಟು ಬಾಹು ಅಥವಾ 4 ಇಂಟು ಎ ಅಂತಲೂ ಕೂಡ ಆಗ್ತದೆ ಚೌಕದ ಸುತ್ತಳತೆ ಕಂಡುಹಿಡಿಯುವಂಥ ಸೂತ್ರ. ಇನ್ನು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ನಾವು ನೋಡ್ತಾ ಹೋಗೋದಾದರೆ ಬಾಹು ಇಂಟು ಬಾಹು ಎ ಸ್ಕ್ವಯರ್ ಅಥವಾ ಎ ಇಂಟು ಎ ಅಂತ ಆಗ್ತದೆ. ಅಂದರೆ 2 ಬಾಹುಗಳ ಉದ್ದವನ್ನು ಗುಣಿಸಿದಾಗ ಏನಾಗ್ತದೆ, ಚೌಕದ ವಿಸ್ತೀರ್ಣ ಬರ್ತದೆ. ಅಂದರೆ ಚೌಕದಲ್ಲಿ 4 ಬಾಹುಗಳು ಸಮವಾಗಿರ್ತವೆ, ಅದರಲ್ಲಿ ಸಮವಾಗಿರುವಂಥ 2 ಬಾಹುಗಳ ಅಳತೆಯನ್ನು ತೆಗೆದುಕೊಂಡು ಗುಣಿಸಿದಾಗ ಏನಾಗ್ತದೆ, ಚೌಕದ ವಿಸ್ತೀರ್ಣ ಬರ್ತದೆ. ಇನ್ನು ಆಯತದ ಸುತ್ತಳತೆಯನ್ನು ನಾವು ನೋಡೋದಾದರೆ ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ 2 ಇಂಟು ಉದ್ದ ಪ್ಲಸ್ ಅಗಲ. ಅಂದರೆ ಆಯತದಲ್ಲಿ 2 ಅಭಿಮುಖ ಬಾಹುಗಳೇನಿರ್ತವೆ ಸಮವಾಗಿರ್ತವೆ. ಅಂದರೆ ಉದ್ದ ಸಮವಾಗಿರುತ್ತೆ, ಅಗಲ ಸಮವಾಗಿರುತ್ತೆ. ಆದ್ದರಿಂದ ಆಯತದ ಸುತ್ತಳತೆ ಕಂಡುಹಿಡಿಯುವಂಥ ಸೂತ್ರ 2 ಇಂಟು ಉದ್ದ ಪ್ಲಸ್ ಅಗಲ ಅಥವಾ ಅದನ್ನು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಅಂದರೆ ಉದ್ದ ಪ್ಲಸ್ ಅಗಲವನ್ನು ಕೂಡಿ 2ರಿಂದ ಗುಣಿಸಿದಾಗ ಆಯತದ ಸುತ್ತಳತೆ ಏನಾಗುತ್ತೆ, ಬರುತ್ತೆ. ಇನ್ನು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಯಾವುದು ಅಂದರೆ ಉದ್ದ ಇಂಟು ಅಗಲ. ಉದ್ದ ಮತ್ತು ಅಗಲವನ್ನು ಗುಣಿಸಿದಾಗ ನಮಗೆ ಆಯತದ ವಿಸ್ತೀರ್ಣ ಗೊತ್ತಾಗ್ತದೆ. ಇನ್ನು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ 4 ಇಂಟು ಪೈ ಇಂಟು ಆರ್ ಸ್ಕ್ವಯರ್. 4πr ಸ್ಕ್ವಯರ್ ಏನಿದೆ ಅದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಆಗ್ತದೆ. ಇನ್ನು ಚೌಕದ ಘನಫಲ ಅಂದರೆ ಘನಾಕೃತಿ, ಚೌಕದ ಘನಫಲದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಾದರೆ ಎ ಕ್ಯೂಬ್
ಅಂದರೆ ಏಘಾತ 3 ಎಯನ್ನು 3 ಬಾರಿ ಗುಣಿಸಿದಾಗ ಏನಾಗ್ತದೆ ಚೌಕದ ಘನಫಲ ಅಂದರೆ 3 ಬಾಹುಗಳನ್ನು ಗುಣಿಸ್ಬೇಕಾಗ್ತದೆ. ಇನ್ನು ಆಯತದ ಘನಫಲವನ್ನು ಕಂಡುಹಿಡಿಯೋದಾದರೆ ಇವು 3 ಆಯಾಮದ ಆಕೃತಿ ಆಗಿರೋದ್ರಿಂದ ಇಲ್ಲಿ ಎತ್ತರವನ್ನು ಕೂಡ ತೆಗೆದುಕೊಳ್ಳಲಾಗ್ತದೆ. ಅಂದರೆ ಲೆಂತ್ ಬ್ರೆಡ್ತ್ ಹೈಟ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟನ್ನು ಗುಣಿಸಿದಾಗ ಏನಾಗುತ್ತೆ ಆಯತದ ಘನಫಲ ಬರುತ್ತೆ. ಅಂದರೆ ಉದ್ದ ಇಂಟು ಅಗಲ ಇಂಟು ಎತ್ತರ ಏನಿದೆ ಇದು ಆಯತದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಆಗಿದೆ. ಇದಿಷ್ಟು ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಸೂತ್ರಗಳಾಗಿವೆ. ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತೇನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.